ನಾಗೇಂದ್ರನ್ ತಮಿಳುನಾಡು ಬಿಜೆಪಿ ನೂತನ ಅಧ್ಯಕ್ಷ ಪಟ್ಟ. ಅಣ್ಣಾಮಲೈ ಅವರಿಂದ ತೆರವಾದಂತಹ ಸ್ಥಾನ. ಕೇವಲ ನೈನಾ ನಾಗೇಂದ್ರನ್ ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ರು. ಒಬ್ಬ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ನಾಗೇಂದ್ರನ್ಗೆ ಅಧ್ಯಕ್ಷಗಿರಿ ಲಭಿಸಿದೆ. ನೈನಾರ್ ನಾಗೇಂದ್ರನ್ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ. ಒಂದು ವಾರದ ಹಿಂದೆನೆ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ತಮಿಳುನಾಡಿನಲ್ಲಿ. ಅಣ್ಣಾಮಲೈ ಅವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ರಾಜೀನಾಮೆಯನ್ನು ಕೊಟ್ಟು ಆ ಸ್ಥಾನದಿಂದ ಹಿಂದೆ ಸರಿದಿದ್ರು. ಆ ಸ್ಥಾನಕ್ಕೆ ಈಗ ನೈನಾರ್ ನಾಗೇಂದ್ರನ್ ಅವರನ್ನ ಕೂರಿಸಿದೆ ಬಿಜೆಪಿ ಹೈಕಮಾಂಡ್. ಕಾರಣ ಇಷ್ಟೇ, ಮುಂಬರುವಂತಹ ಚುನಾವಣೆಯಲ್ಲಿ ಶತಾಯ ಗತಾಯ ಬಿಜೆಪಿ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು, ಗೆಲ್ಲಬೇಕು, ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಇಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೈನಾ ನಾಗೇಂದ್ರನ್ ತಿರುನಲ್ವೇಲಿ ಕ್ಷೇತ್ರದವರು. ಅವರೊಬ್ರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ರು. ಹಾಗಾಗಿ ಅವರಿಗೆ ಅಧ್ಯಕ್ಷಗಿರಿ ಲಭಿಸಿದೆ. ಅಣ್ಣಾಮಲೈ ಅವರ ಸ್ಥಾನಕ್ಕೆ ನೈನಾ ನಾಗೇಂದ್ರನ್ ಅವರು ಈಗ ಆಯ್ಕೆಯಾಗಿದ್ದಾರೆ. ಅವಿರೋಧ ಆಯ್ಕೆ. ತಮಿಳುನಾಡಿನ ಚೆನ್ನೈನ ತ್ಯಾಗರಾಯನಗರದಲ್ಲಿರುವಂತಹ ತಮಿಳುನಾಡು ಬಿಜೆಪಿ ಕಚೇರಿಯಲ್ಲಿ ನೂತನ ಅಧ್ಯಕ್ಷರ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ನಡೆಯಿತು. ಆಗ ನೈನಾರ್ ನಾಗೇಂದ್ರನ್ ಅವರು ಮಾತ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸುತ್ತಾರೆ. ಅಲ್ಲದೆ ಕೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಸ್ವಯಂ ಪ್ರೇರಣೆಯಿಂದ ಕೆಳಗೆ ಇಳಿದಿದ್ದಾಗಿದೆ. ಇದರಿಂದಾಗಿ ನೈನಾರ್ ನಾಗೇಂದ್ರನ್ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಆ ಸ್ಥಾನಕ್ಕೆ ಇದೀಗ ಬಿಜೆಪಿಯ ತಿರುನಲ್ವೇಲಿ ಶಾಸಕ ನೈನಾ ನಾಗೇಂದ್ರನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದು ಅವಿರೋಧವಾದಂತಹ ಆಯ್ಕೆ. ನೈನಾ ನಾಗೇಂದ್ರನ್ ಅವರನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಹುದ್ದೆಗೆ ನಾಮಪತ್ರವನ್ನ ಸಲ್ಲಿಸಿದ ಏಕೈಕ ವ್ಯಕ್ತಿ ಅವರಾಗಿದ್ದರಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ನೈನಾ ನಾಗೇಂದ್ರನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಯ ಇತರ ನಾಯಕರು ಅದನ್ನು ಅನುಮೋದಿಸುತ್ತಾರೆ. ನೈನಾ ನಾಗೇಂದ್ರನ್ ಅವರನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಅಧಿಕೃತ ಘೋಷಣೆಯನ್ನ ದೆಹಲಿಯ ಪಕ್ಷದ ಪ್ರಧಾನ ಕಚೇರಿಯಿಂದ ಮಾಡಲಾಗುತ್ತೆ. ಅಣ್ಣಾಮಲೈ ತಾವು ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದರಿಂದ ಈ ಹುದ್ದೆಗೆ ವನತಿ ಶ್ರೀನಿವಾಸನ್ ಮತ್ತು ತಮಿಳಿಸೈ ಸೌಂದರರಾಜನ್ ಅವರಂತಹ ಹೆಸರುಗಳು ಕೂಡ ಊಹಾಪೋಹಗಳಿತ್ತು. ಒಂದಷ್ಟು ಅವರ ಹೆಸರುಗಳು ಕೂಡ ತಳಕು ಹಾಕೊಂಡಿತ್ತು. ಇದರ ನಡುವೆ ಅವಿರೋಧವಾದಂತ ಆಯ್ಕೆಯಾಗಿದ್ದಾರೆ ನೈನಾ ನಾಗೇಂದ್ರನ್ ಅವರು. ನೋಡಿ, ಇಲ್ಲಿ ಕೆ ಅಣ್ಣಾಮಲೈ ಮತ್ತು ಕೆ ಪಳನಿಸ್ವಾಮಿ ಇವರಿಬ್ರು ಕೂಡ ಗೌಂಡರ್ ಸಮುದಾಯದವರು. ಬಿಜೆಪಿಗೆ ಗೌಂಡರ್ ಸಮುದಾಯದ ಇಬ್ಬರು ಮುಖ ಬೇಡ ಅನ್ನೋದು ಲೆಕ್ಕಾಚಾರಗಳಿತ್ತು. ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಪಶ್ಚಿಮ ಕೊಂಗನಾಡಿನವರು. ಇದೀಗ ಬೇರೆ ಸಮುದಾಯಕ್ಕೆ ಮಣೆ ಹಾಕುತ್ತಾ ಇದೆ ಬಿಜೆಪಿ. ತಮಿಳುನಾಡಲ್ಲಿ ದೇವರುಗಳದ್ದು ದೊಡ್ಡ ಹಿಂದುಳಿದ ಸಮುದಾಯ. ದೇವರುಗಳು ಜಯಲಲಿತಾರವರನ್ನ ಬೆಂಬಲಿಸ್ತಾ ಬಂದಂತವರು. ಇದೀಗ ದೇವರ್ ಸಮುದಾಯದವರಿಗೆ ಮಣೆ ಹಾಕಿದೆ ಬಿಜೆಪಿ. ಇದೇ ಕಾರಣಕ್ಕೆ ನೈನಾ ನಾಗೇಂದ್ರನ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ತಮಿಳುನಾಡು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ತಿರುನಲ್ವೇಲಿ ಬಿಜೆಪಿ ಶಾಸಕ ನೈನಾರ್ ನಾಗೇಂದ್ರನ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರವನ್ನ ಸಲ್ಲಿಸಿರಲಿಲ್ಲ. ಹಾಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ
ತಮಿಳುನಾಡು ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿದ್ರು ನಾಗೇಂದ್ರನ್. ಈ ಹಿಂದೆ ಅವರು ಎಐಡಿಎಂಕೆಯಲ್ಲಿದ್ರು. ತ್ಯಾಗರಾಯ ನಗರದಲ್ಲಿರುವಂತಹ ಬಿಜೆಪಿ ರಾಜ್ಯ ಪ್ರಧಾನ ಕಚೇರಿ ಕಮಲಾಲಯಕ್ಕೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಅವಿರೋಧವಾದಂತ ಆಯ್ಕೆ, ಲೆಕ್ಕಾಚಾರಗಳಂತೂ ದೊಡ್ಡ ಮಟ್ಟದಲ್ಲಿದೆ. ಇದು 2026 ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ನಿಲುವನ್ನ ಬಿಜೆಪಿ ವರಿಷ್ಠರು ತೆಗೆದುಕೊಂಡ್ರ ಅಥವಾ ಎಐಡಿಎಂಕೆ ಜೊತೆ ಆಗಿರುವಂತಹ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಲುವಾಗಿ ಇಂತಹ ಒಂದು ನಿರ್ಧಾರಕ್ಕೆ ಬಂದ್ರ ಅನ್ನೋ ಪ್ರಶ್ನೆಗಳಾಗ್ತಾ ಇದೆ. ನಾಗೇಂದ್ರ ಬಾಬು, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಾರಮ್ಯ ಮೆರಿಬೇಕು. ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲಿ ಬಿಜೆಪಿ ಉಚ್ಛ್ರಾಯ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅದರಲ್ಲೂ ದ್ರಾವಿಡರ ನಾಡಲ್ಲಿ ಏನಾದ್ರೂ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ತಮಿಳುನಾಡು ಅಖಾಡಕ್ಕೆ ಇಳಿಸಲಾಯಿತು. ಆದರೆ ಅವರು ಅನ್ಕೊಂಡ ಲೆಕ್ಕದಲ್ಲಿ, ಅಂದ್ರೆ ಹೈಕಮಾಂಡ್ ಅನ್ಕೊಂಡ ಲೆಕ್ಕದಲ್ಲಿ ಅಣ್ಣಾಮಲೈ ಅವರು ಅಲ್ಲಿ ಕೆಲಸ ಮಾಡಲಿಲ್ವಾ, ಅಥವಾ ನಿಮಗೆ ಬೇರೆಯದ್ದೇ ಒಂದು ಜವಾಬ್ದಾರಿಯನ್ನ ಕೊಡ್ತೀವಿ, ಇಲ್ಲಿ ಸದ್ಯಕ್ಕೆ ಈ ರೀತಿಯ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಕಳೆದ ಹಲವಾರು ದಿನಗಳಿಂದ ಕೇಂದ್ರ ಮಟ್ಟದಲ್ಲಿ ದೊಡ್ಡ ಹುದ್ದೆಯನ್ನ ಅಣ್ಣಾಮಲೈ ಅವರಿಗೆ ಕೊಟ್ಟು ಅವರನ್ನ ಸ್ಟೆಪ್ ಡೌನ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಈಗ ಪಳನಿಸ್ವಾಮಿ ಮತ್ತು ಅಣ್ಣಾಮಲೈ ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದರೆ ಇಬ್ಬರೂ ಕೂಡ ಒಂದೇ ಸಮುದಾಯದವರಾಗಿರೋದ್ರಿಂದ ಈ ಸಮುದಾಯದವರನ್ನ ಹೊರತುಪಡಿಸಿ ದೇವರ ಸಮುದಾಯಕ್ಕೆ ಮಣೆ ಹಾಕುವಂತಹ ಕೆಲಸ ಈಗ ಆಗಿದೆ. ಅದರ ಫಲಿತಾಂಶವೇ ನಾಗೇಂದ್ರನ್ ಅವರು ಈಗ ಒಂದು ರೀತಿ ಅವಿರೋಧವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಳಿತಿದ್ದಾರೆ. ಈಗ ಮುಂದೆ ಇರುವಂತಹ ಸವಾಲುಗಳು ಬಹಳ, ಯಾಕಂದ್ರೆ ಆಡಳಿತ ಪಕ್ಷದಲ್ಲಿ ಸ್ಟಾಲಿನ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ವಿರೋಧಿಸಿ ಪಕ್ಷ ಸಂಘಟನೆ ಮಾಡಿ ಅಲ್ಲಿ ಒಂದು ಹೊಸ ಜಾದೂನೇ ಮಾಡಬೇಕು, ಕಮಾಲ್ ಮಾಡಬೇಕು. ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ಈ ರೀತಿ ಬಹುಮತದಿಂದ ಆರಿಸಿ ತರಬೇಕು ಅಂತಂದ್ರೆ ಎಲ್ಲಾ ರೀತಿಯ ಸಮುದಾಯವಾರು ಲೆಕ್ಕಾಚಾರವನ್ನ ಹಾಕಿ ಬಿಜೆಪಿ ಹೈಕಮಾಂಡ್ ಈ ರೀತಿಯ ಹೊಸ ಲೆಕ್ಕಾಚಾರಕ್ಕೆ ಮುನ್ನುಡಿಯನ್ನ ಬರೆದಿದೆ. ಆದರೆ ನಾಗೇಂದ್ರನ್ ಅವರ ಆಯ್ಕೆ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಯಾವ ರೀತಿ ಲೆಕ್ಕಾಚಾರದಿಂದ ಹೈಕಮಾಂಡ್ ಇವರಿಗೆ ಮಣೆ ಹಾಕಿದೆ, ಇವರ ಲೆಕ್ಕಾಚಾರ ಮುಂದಿನ ದಿನಮಾನಗಳಲ್ಲಿ ಈ ದ್ರಾವಿಡರ ನಾಡಲ್ಲಿ ವರ್ಕೌಟ್ ಆಗತ್ತಾ ಅನ್ನೋದು ಸದ್ಯಕ್ಕಿನ ಕುತೂಹಲಕ್ಕೆ ಕಾರಣ ಆಗಿದೆ. ನಾಗೇಂದ್ರ ಬಾಬು, ಶ್ರೀಪಾದ್ ಪಾಟೀಲ್ ಹಾಗೆ ಸಂಪರ್ಕದಲ್ಲಿರಿ. ಈಗ ನಮ್ಮೊಂದಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ, ನಮಸ್ಕಾರ. 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 ಈಗ ನಾರಾಯಣ ಸ್ವಾಮಿ, ಈಗ ತಮಿಳುನಾಡಿನಲ್ಲಿ ಆದಂತಹ ಈ ಒಂದು ಅವಿರೋಧ ಆಯ್ಕೆಯ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಾವು ಬಯಸ್ತೀವಿ. ಒಂದು ಒಳ್ಳೆ ಬೆಳವಣಿಗೆ. ಹಿತದೃಷ್ಟಿಯಿಂದ ನಮ್ಮ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಆದ್ರಿಂದಾಗಿ ಅದನ್ನ ನಾವು ಕೂಡ ಸ್ವಾಗತಿಸ್ತೇವೆ. ತಮಿಳುನಾಡಿನಲ್ಲಿ ಒಂದು ಹೊಸ ಚರಿತ್ರೆಯನ್ನ ಬರೀಲಿಕ್ಕೆ ನಮ್ಮ ಅಣ್ಣಾಮಲೈ ಅವರು ಪ್ರಾರಂಭ ಮಾಡಿದ್ರು. ಈಸ್ ಎ ವೆರಿ ಅಗ್ರೆಸಿವ್ ಅಂಡ್ ನಾಲೆಡ್ಜಬಲ್ ಪರ್ಸನ್ ಆಲ್ಸೋ. ಆದ್ರೂ ಕೂಡ ಅವರಿಗೆ ಅಣ್ಣಾ ಡಿಎಂಕೆ ಅವರ ಜೊತೆಯಲ್ಲಿ ಒಂದು ಸಂಪರ್ಕ ಸಾಧನೆ ಅಥವಾ ನಾವೇನ್ ಹೇಳ್ತೀವಿ ನಮ್ಮ ಹೊಂದಾಣಿಕೆ ಮಾಡ್ಕೊಳ್ಳೋಂತ ವಿಚಾರದಲ್ಲಿ ಅವರದೇ ಆದ್ರೆ ಸ್ವಲ್ಪ ಇದು ಇತ್ತು, ವಿರೋಧ ಇತ್ತು. ಆ ಕಾರಣದಿಂದ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಇವತ್ತು ನಿಮ್ಗೆ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 2% ಅಷ್ಟೇನಾದ್ರೂ ವೋಟ್ ಬಂತು ಅಂತಾರೆ. ಅದಕ್ಕೆ ಕಾರಣಕರ್ತರು ಯಾರು ಅಂತಾರೆ ಪ್ರತಿಯೊಬ್ರು ಕೂಡ ಹೇಳ್ತಾರೆ ಇಡೀ ದೇಶದಲ್ಲಿ ಅಣ್ಣಾಮಲೈ ಅವರು ಅಂತೇಳಿ. ಖಂಡಿತ ಖಂಡಿತ ಅದನ್ನ ಈಗ ಎಐಡಿಎಂಕೆ ಜೊತೆ ಮೈತ್ರಿಗೋಸ್ಕರ ಅಂತ ಒಬ್ಬ ಯುವ ನಾಯಕನನ್ನ ಈ ರೀತಿಯಾಗಿ ಕೆಳಗಿಳಿಸ್ಬಿಟ್ರಲ್ಲ ಅಂತೇಳಿ ಇವತ್ತು ವಿಪಕ್ಷಗಳ ಟೀಕಾಪ್ರಹಾರವನ್ನ ಮಾಡ್ತಾ ಇದೆ. ಕೆಳಗಿಳಿಸೋದಲ್ಲ, ಅವರಿಗೆ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಬರ್ತದೆ. ಸ್ವಲ್ಪ ನೋಡ್ತಾ ಇರಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ. ನೋಡಿ, ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಇವತ್ತು ತಮಿಳುನಾಡಿಗೆ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಕೂತಿದ್ದಾರೆ. ಮುಂದಿನ 2 ದಿನ ಅಲ್ಲೇ ಇರ್ತಾರೆ. ಅಧಿಕೃತವಾದಂತಹ ಘೋಷಣೆನ ಬಿಜೆಪಿ ಪ್ರಧಾನ ಕಚೇರಿಯಿಂದ ಕೂಡ ಆಗುತ್ತೆ. ಆದ್ರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಈ ಒಂದು ಮಹತ್ವದ ಬೆಳವಣಿಗೆ ಮುಂದಿನ ದಿಕ್ಸೂಚಿ ಹೇಗೆ ಕಂಡು ಬರ್ತಾ ಇದೆ ಅಂತ?
ನಾಗೇಂದ್ರ, ಒಂದು ಬೇಸಿಕ್ ಆಗಿ ನಾವು ನೋಡಬೇಕಾಗಿರೋದು, ಒಂದು ಕಡೆ ನೈನಾರ್ ನಾಗೇಂದ್ರನ್ ಇರ್ಬೋದು, ಒಂದ್ ಕಡೆ ದೇವರ್ ಸಮುದಾಯ, ಮತ್ತೊಂದ್ ಕಡೆ ಗೌಂಡರ್ ಸಮುದಾಯ. ಇಲ್ಲಿವರೆಗೂ ಒಂದೇ ಪಾರ್ಟಿಯಲ್ಲಿ ಎರಡೆರಡು ಮುಖಗಳು ಗೌಂಡರ್ ಸಮುದಾಯದವ್ರದೇ ಬೇಡ ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಈಗ ದೇವರ್ ಸಮುದಾಯಕ್ಕೆ ಒಂದು ಪಟ್ಟವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ದೇವರ್ ಸಮುದಾಯ ಯಾರು? ಜಯಲಲಿತಾರವರು ಕೂಡ ದೇವರ್ ಸಮುದಾಯದವರಾಗಿದ್ರು. ಈ ತಮಿಳುನಾಡಿನ ಇತಿಹಾಸವನ್ನ ನೋಡಿದಾಗ ಒಂದು ಬಾರಿ ಅಮ್ಮನಿಗೆ, ಒಂದು ಬಾರಿ ಅಣ್ಣನಿಗೆ ಅಂತ ಒಂದು ಪದ್ಧತಿಯನ್ನ ರೂಢಿಸ್ಕೊಂಡ್ ಬಂದಿದ್ದಾರೆ. ಈ ಒಂದು ಕಾರಣದಿಂದ ಈ ಎರಡು ಪಕ್ಷಗಳಿದ್ದಂತ ಸಂದರ್ಭದಲ್ಲಿ, ಈ ಎರಡು ದೈತ್ಯ ನಾಯಕರಿದ್ದಂತ ಸಂದರ್ಭದಲ್ಲಿ ಅವರಿಬ್ಬರೇ ಅಧಿಕಾರವನ್ನ ಶೇರ್ ಮಾಡ್ಕೊಂಡ್ ಬರ್ತಿದ್ರು. ಯಾವಾಗ ಬಿಜೆಪಿ ತಾನು ಕೂಡ ತಮಿಳುನಾಡಿನಲ್ಲಿ ತನ್ನ ಕೋಟ ಆರಂಭ ಮಾಡಬೇಕು ಅನ್ನತ್ತೆ, ಅವರಿಗೆ ಆಗ ಸಿಕ್ಕಂತ ಮೊದಲನೇ ಹೆಸರು ಅಣ್ಣಾಮಲೈ. ಒಬ್ಬ ಹಿರಿಯ ಅಥವಾ ದಕ್ಷ IPS ಅಧಿಕಾರಿ, ಬಿಸಿ ರಕ್ತದವರು, ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಹೆಸರನ್ನ ಮಾಡಿರುವಂತವರು. ಅವರನ್ನ ತಮಿಳುನಾಡು ಕೂಡ ನಮ್ಮ ಮನೆ ಮಗನಂತ ನೋಡ್ತಾ ಇದೆ ಅನ್ನೋ ಕಾರಣದಿಂದಾಗಿ ಅವರಿಗೆ ಅಧ್ಯಕ್ಷದ ಸ್ಥಾನವನ್ನ ಕೊಟ್ಟಿತ್ತು. ಅದಾದ ನಂತರ ಅವರ ನೇತೃತ್ವದಲ್ಲಿ ಒಂದೆರಡು ಚುನಾವಣೆಗಳನ್ನು ಕೂಡ ಎದುರಿಸಿದೆ. ಆ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಬೇಕಾದಂತ ರಿಸಲ್ಟ್ ಸಿಗಲಿಲ್ಲ ಅನ್ನೋದು ಸತ್ಯವೋ, ಆದ್ರೆ ಬಿಜೆಪಿ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದಕ್ಕೆ ಅಣ್ಣಾಮಲೈ ಕೂಡ ಸಹಕಾರಿಯಾಗಿದ್ರು ಅನ್ನೋದು ಎರಡನೇ ಅಂಶ ಆಗುತ್ತೆ. ಇಲ್ಲಿ ಅಣ್ಣಾಮಲೈರವರು ಮೊನ್ನೆ ಹೇಳ್ತಿದ್ದಂತ ಸಂದರ್ಭದಲ್ಲಿ, ರಾಜಕೀಯವಾಗಿ ಪಕ್ಷ ನನಗೆ ಯಾವುದೇ ಒಂದು ಕೆಲಸವನ್ನ ಕೊಟ್ಟರು ಕೂಡ ನನ್ನ ಕಾರ್ಯಕರ್ತನಾಗಿ ಮಾಡ್ತೀನಿ ಅಂತ. ಇದನ್ನ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿರಿಯ ನಾಯಕನು ಕೂಡ ಹೇಳೋದು, ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ. ಈಗ ಸಮುದಾಯದ ವಿಚಾರವಾಗಿ ನೋಡೋದಾದ್ರೆ, ಗೌಂಡರ್ ವರ್ಸಸ್ ದೇವರ್ ಅನ್ನೋದಕ್ಕಿಂತ ದೇವರ್ ಸಮುದಾಯದ ಫಾಲೋವರ್ಸ್ ತಮಿಳುನಾಡಿನಲ್ಲಿ ಜಾಸ್ತಿ ಇರೋದ್ರಿಂದ ಈ ಒಂದು ಗೇಮ್ ಕಾರ್ಡ್ ಅನ್ನ ಬಿಜೆಪಿಯ ನಾಯಕರು ಪ್ಲೇ ಮಾಡ್ತಿದ್ದಾರೆ ತಮಿಳುನಾಡಿನಲ್ಲಿ. ಸೊ ದಟ್ ಮುಂಬರುವಂತಹ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಬಂದಿರೋ ರಿಸಲ್ಟ್ ಗಿಂತ ಹೆಚ್ಚಿನ ಸೀಟ್ಗಳು ನಮಗೆ ಬರಬೇಕು ಅನ್ನೋದು ಕಾರಣ ಆಗುತ್ತೆ. ಒಂದು ಕಡೆ ದಕ್ಷಿಣ ಭಾಗದಲ್ಲಿ ನಾವು ನೋಡ್ತಿರೋದು, ಅದು ಕರ್ನಾಟಕ ಅಲ್ಲ, ಕೇರಳ ಅಲ್ಲ, ತಮಿಳುನಾಡಲ್ಲ, ಆಂಧ್ರ ಅಲ್ಲ, ಈ 4 ರಾಜ್ಯಗಳನ್ನ ನಾವು ನೋಡಿದಾಗ ಒಂದಿಷ್ಟು ಕಡೆ ಸಮುದಾಯವಾರು ಒಂದಿಷ್ಟು ಸಮುದಾಯಗಳಿಗೆ ಗೌರವವನ್ನ ಕೊಡ್ತೇವೆ. ನಮ್ಮ ಸಮುದಾಯದ ನಾಯಕ ಅಂದಾಗ ಆತನಿಗೆ ಒಂದು ಸಲೀಸಾದಂತ ಗೆಲುವನ್ನ ತಂದುಕೊಡುವಂತ ಮನಸ್ಥಿತಿಯಲ್ಲಿ ಜನರು ಇರ್ತಾರೆ. ನಾನು ಕೂಡ ಆ ಒಂದು ತಮಿಳುನಾಡು ಅಣ್ಣಾಮಲೈ ಪ್ರತಿನಿಧಿಸಿದಂತ ಕ್ಷೇತ್ರಕ್ಕೆ ಒಂದೆರಡು ಬಾರಿ ಭೇಟಿ ನೀಡಿದಾಗ ಅಲ್ಲಿರುವಂತ ಮನಸ್ಥಿತಿ ಯಾವ ತರ ಇದೆ ಅಂದ್ರೆ, ಒಂದು ಹೌದು ಅಣ್ಣಾಮಲೈ ನಮ್ಮ ರಾಜ್ಯದವರೇ, ನಮ್ಮ ಊರಿನವರೇ, ಆದರೆ ಒಂದು ಬಿಜೆಪಿಯ ಪಾರ್ಟಿಯಿಂದ ನಿಂತಿರೋದ್ರಿಂದ ನಾವು ವಿರೋಧ ಮಾಡಬಹುದು, ಅಥವಾ ಅವರ ಸಮುದಾಯ ಬೇರೆ ಆಗಿರೋದ್ರಿಂದ ವಿರೋಧ ಮಾಡಬಹುದು. ಅವೆರಡನ್ನ ಹೊರತುಪಡಿಸಿ ಅಣ್ಣಾಮಲೈ ಒಳ್ಳೆ ವ್ಯಕ್ತಿ, ಆದ್ರೆ ಆ ಒಳ್ಳೆಯ ವ್ಯಕ್ತಿಗೆ ಸಮುದಾಯದ ಬಲ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ನೋಡಬೇಕಾಗುತ್ತೆ. ಈ ಒಂದು ಕಾರಣದಿಂದ ಗೌಂಡರ್ ವರ್ಸಸ್ ದೇವರ್ ಆಗಿದೆಯಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಈ ಸಂದರ್ಭಕ್ಕೆ ನಾವು ನೋಡ್ತಾ ಇದ್ರು ಕೂಡ, ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು, ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಒಬ್ಬರೇ ನಾಮಪತ್ರ ಸಲ್ಲಿಸಿರೋದ್ರು, ಅವರೇ ಅವಿರೋಧವಾಗಿ ಆಯ್ಕೆಯಾದರು ಅಂದಾಗ ಇದು ಕೇವಲ ಅಣ್ಣಾಮಲೈ ಹಾಗೂ ತಮಿಳುನಾಡು ಬಿಜೆಪಿಯ ನಿರ್ಧಾರವಂತೂ ಖಂಡಿತ ಅಲ್ಲ. ಬದಲಾಗಿ ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿರುವಂತಹ ನಾಯಕರು ಈ ಒಂದು ತೀರ್ಮಾನವನ್ನು ಕೈಗೊಂಡಿರುತ್ತಾರೆ. ಎಲ್ಲ ಸಂಖ್ಯಾಬಲವನ್ನ ನೋಡ್ತಾರೆ. ದೇವರ್ ಸಮುದಾಯದ ಮತದಾರರೆಷ್ಟಿದ್ದಾರೆ, ಗೌಂಡರ್ ಸಮುದಾಯದ ಮತದಾರರೆಷ್ಟಿದ್ದಾರೆ, ಇಲ್ಲಿ ನಾವು ಒಂದು ವೇಳೆ ಅಣ್ಣಾಮಲೈರನ್ನ ಕೆಳಗಡೆ ಇಳಿಸಿದ್ರು ಕೂಡ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕಿ ಲೀಸ್ಟ್ ಡ್ಯಾಮೇಜ್ ಆಗುವಂತ ಡಿಸಿಷನ್ ಅನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.